ಮಾಡಿ ಮೇಲೆ ಸಿಗರೆಟ್ ಸೇದುತ್ತಾ ಬಿಸ್ನೆಸ್ ವಿಚಾರ ಮಾತನಾಡುತ್ತಿದ್ದ ಅಭಿ ನೂತನ್ ಕರಣ್ಗೆ ವರುಣ್ ಸನ್ನಿಧಿ ಜಗಳದ ಧ್ವನಿ ಕೇಳಿ ರೂಮಿನ ಬಾಗಿಲ ಬಳಿ ನಿಂತು ಇಬ್ಬರ ಜಗಳ ನೋಡುತ್ತಿದ್ದಾರೆ. ಅಭಿಯ ಧ್ವನಿಗೆ ಸನ್ನಿಧಿ ವರುಣ್ ಬಾಗಿಲೆಡೆ ತಿರುಗಿದವರು ಉಗುಳು ನುಂಗಿದರು ಅಭಿಯ ಮುಖ ನೋಡಿ. ಗನ್ ನಾನು ಕೊಡಲ ಸನ್ನಿಧಿ, ಮೊದಲು ಎಲ್ಲಿಗೆ ಶೂಟ್ ಮಾಡ್ತೀಯಾ ಎಂದನು ಅಭಿ ರೂಮಿನೊಳಗೆ ಬಂದು. ಶೂಟ್ ಅಲ್ಲ ಕಣೋ, ಉಡೀಸ್ ಅಲ್ವಾ ಸನ್ನಿಧಿ ಎಂದನು ನೂತನ್ ರೇಗಿಸುವಂತೆ. ಕರಣ್, ಬಾಗಿಲು ಕ್ಲೋಸ್ ಮಾಡು, ನಾನು ಇವರಿಬ್ಬರ ಹತ್ರ ತುಂಬ ಮಾತನಾಡುತ್ತಿದ್ದೆ, ಇಷ್ಟು ದಿನ ಸಮಯ ಸಿಕ್ಕಿರಲಿಲ್ಲ ಎಂದನು ಮಂಚದ ಮೇಲೆ ಕೂತು ಸನ್ನಿಧಿ ವರುಣ ತೀಕ್ಷ್ಣವಾಗಿ ನೋಡುತ್ತಾ. ಕರಣ್ ಬಾಗಿಲು ಹಾಕಿ ಅಭಿಯ ಪಕ್ಕ ಕುಳಿತನು. ಸನ್ನಿಧಿ ವರುಣಿಗೋ ಕೂರುವಂತೆ ಸನ್ನೆ ಮಾಡಿದ ಅಭಿ ಇಬ್ಬರು ಒಂದೊಂದು ಕಡೆ ಕುಳಿತರು. ಈಗ ಹೇಳಿ, ಇಲ್ಲಿ ಜಗಳ ನಡೀತಿರುವುದು ರೂಮಿನ ವಿಷಯಕ್ಕೆ ಮಾತ್ರನಾ ಅಥವಾ ಬೇರೆ ಬೇರೆ ವಿಷಯ ಇವಾಗ ಇಲ್ಲಿ ಜಗಳಕ್ಕೆ ಸೇರಿದೆಯಾ ಎಂದನ ಅಭಿ ಇಬ್ಬರ ಕಡೆಗೂ ನೋಡಿ. ಅದು ಅದು ರೂಮಿನ ವಿಷಯನೇ ಬ್ರೋ ಎಂದ ವರುಣ್ ತಡವರಿಸುತ್ತಾ. ಸುಳ್ಳು ಹೇಳಬೇಡ ವರು, ನನ್ನ ಮನೇಲಿ ನಡೆಯೋದು ಪ್ರತಿ ವಿಚಾರನೂ ನನಗೆ ಗೊತ್ತಾಗುತ್ತೆ, ಆದರೂ ಸುಮ್ಮನೆ ಇದ್ದೀನಿ, ಆದರೆ ತಿದ್ದುಕೊಳ್ಳೋಕ್ಕೆ ಅವಕಾಶ ಕೊಟ್ಟಿದ್ದೀನಿ ಅಂತ ಅರ್ಥ ಎಂದವನು ಸನ್ನಿಧಿ ಕಡೆಗೊಮ್ಮೆ ನೋಡಿ. ಬರೀ ರೂಮ್ನ ವಿಷಯ ಆದರೆ ನೀವಿಬ್ಬರು ಆರಾಮವಾಗಿ ಈ ರೂಮಲ್ಲಿ ಅನುಸರಿಸಿಕೊಂಡು ಮಲಗ್ತಿದ್ರಿ. ಒಂದೇ ರೂಮ್ನಲ್ಲಿ ಇದ್ದಿದ್ದ ತಕ್ಷಣ ಒಟ್ಟಿಗೆ ಮಲಗ್ತಾರೆ ಅಂತ ಅಲ್ಲ, ದೂರನೂ ಮಲಗಬಹುದು, ಯಾಕೆಂದರೆ ನೀವಿಬ್ಬರು ಲವರ್ಸ್. ಮನೆಯಲ್ಲಿ ಮದುವೆ ನಡೆದಿದೆ, ಸಂಬಂಧಿಕರು ಇದ್ದಾರೆ, ಮನೆಯಲ್ಲಿ ಹೇಗಿರಬೇಕು ಗೊತ್ತಿಲ್ವ ನಿಮಗೆ ಎಂದನು ಅಭಿ ಗದರುವಂತೆ. ಅಭಿ ಹೇಳುವುದು ಸರಿ ಇದೆ ವರು, ನೀನೊಬ್ಬ ಪೊಲೀಸ್ ಆಗಿ ಹೇಗಿರಬೇಕು ಹಾಗೆ ಸನ್ನಿ ನಿಂಗಾದರೂ ಗೊತ್ತಾಗಬೇಕು ತಾನೆ. ವರುಣ್ ಒಬ್ಬ SP, ಅವನಿಗೆ ಮರ್ಯಾದೆ ಕೊಡದೆ ಏಕವಚನದಲ್ಲಿ ಕರೆಯೋಕ್ಕೆ ಯಾರು ಹೇಳಿದ್ ನಿಂಗೆ ಎಂದನು ಕರಣ್ ಗಡುಸಾಗಿ. ಸನ್ನಿಧಿ ವರುಣ್ನ ಬೈದಿದ್ದು ಇಡಿಸಲಿಲ್ಲ ಅವನಿಗೆ. ಪರವಾಗಿಲ್ಲ, ಅವಳು ಹೇಗೆ ಕರೆದ್ರೂ ನನಗೆ ಬೇಜಾರಿಲ್ಲ ಎಂದ ವರುಣ್ ಸನ್ನಿಧಿಯ ಕಣ್ಣು ತುಂಬಿದು ನೋಡಿ. ಪರವಾಗಿಲ್ಲ ಅಂತ ನೀನು ಹೇಳ್ತೀಯ ವರು, ಆದರೆ ಸನ್ನಿಧಿ ನೀವಿಬ್ಬರು ಖಾಸಗಿಯಾಗಿ ಇದ್ದಾಗ ಕರೆದ್ರೆ ಒಂಥರ, ಆದರೆ ಜೋರಾಗಿ ಏಕವಚನದಲ್ಲಿ ಎಲ್ಲರೂ ಇರುವ ಕಡೆ ಕರೆಯೋದು, ನಿನ್ನಮ್ಮ ನೋಡಿದರೆ ಏನಾಗ್ಬೋದು ಯೋಚಿಸಿದ್ಯಾ ನೀನು ಎಂದನು ನೂತನ್ ಗುಣದಲ್ಲಿ ಅಭಿಯೇ. ಅಣ್ಣ, ನಾವಿಬ್ಬರು ಲವರ್ಸ್ ಅಲ್ಲ, ನಮ್ಮಿಬ್ಬರದು ಬ್ರೇಕಪ್ ಆಗಿದೆ, ಇವಾಗ ಬರೀ ಸಂಬಂಧಿಕರು ಅಷ್ಟೇ, ನಾನು ಹಾಗೆ ಮಾತಾಡಿದ್ದು ನಂದೇ ತಪ್ಪು, ಸಾರಿ ವರುಣ್ ಎಂದಳು ಸನ್ನಿಧಿ ತಲೆ ತಗ್ಗಿಸಿ. ನೀನು ಏನು ಹೇಳ್ತೀಯ ವರುಣ್ ಇದರ ಬಗ್ಗೆ ಎಂದನು ಅಭಿ ವರುಣ್ ಕಡೆ ನೋಡಿ. ಏನು ಹೇಳಲಿ ಬ್ರೋ, ಇವಳಿಗೆ ಹೇಳಿ ಹೇಳಿ ಸಾಕಾಗಿದೆ, ಯಾವುದೋ ವಿಚಾರ ಎಲ್ಲಿಗೋ ಲಿಂಕ್ ಮಾಡ್ತಾಳೆ, ನಾನು ಇವಳಿಗೆ ಮೋಸ ಮಾಡಿದ್ನಂತೆ, ನಾಟಕ ಮಾಡ್ತಿದ್ದೇನಂತೆ, ನಮ್ಮಮ್ಮ ಬಾಯಿ ಜೋರೇ ಇರ್ಬೋದು, ಅದಕ್ಕೆ ನಮ್ಮಿಬ್ಬರ ಮಧ್ಯೆ ಅಮ್ಮನ ತರ್ತಾಳೆ, ನನಗೂ ಕೆಲಸ ಕಾರ್ಯ ಇದೆ, ಇವಳ ಹಿಂದೆನೇ ಸುತ್ತೋಕ್ಕೆ ಆಗೋಲ್ಲ ಎಂದನು ವರುಣ್ ಸೋತವನಂತೆ. ಈಗ ಅಭಿ ಸನ್ನಿಧಿ ಕಡೆ ತಿರುಗಿದ. ನಾನು ಆಗಂದಿದ್ದು ನಿಜಾನೇ, ಆದರೆ ಇವನು ನನ್ನ ಅವಾಯ್ಡ್ ಯಾಕೆ ಮಾಡಬೇಕಿತ್ತು, ಇವರಮ್ಮ ನನ್ನ ಅಪ್ಪನ ಎಷ್ಟು ಹಂಗಿಸ್ತಾರೆ, ಅದಕ್ಕೆ ಇವರಮ್ಮನಿಗೆ ನಾನು ಅಂದೆ ಅಷ್ಟೇ, ಮತ್ತೆ ಇವನು ಸ್ವತಃ ನನ್ನ ಪ್ರೀತಿ ಮಾಡೋ ಥರ ನಾಟಕ ಮಾಡ್ತಿದ್ದಾನೆ ಅಂತ ಹೇಳಿರುವ ವಿಡಿಯೋ ಇದೆ ಎಂದಳು ಸನ್ನಿಧಿ ವರುಣ್ ಮೇಲೆ ದೂರು ಹೊರಿಸುತ್ತಾ. ಬೇಕು ಅಂತ ಅವಾಯ್ಡ್ ಮಾಡಲಿಲ್ಲ ಬ್ರೋ, ನೀವು ಅಮ್ಮನಿಗೆ ಹಂಗಿಸಿ ಬಿಂದುನ ಬೇಡ ಅಂದಿದ್ದಕ್ಕೆ ನನ್ನನ್ನು ಹಳಿಯ ಆಗೋಕ್ಕೆ ಒಪ್ಪಲ್ಲ ಅಂತ ಇವಳಿಂದ ದೂರ ಇದ್ದೆ ನಿಜ, ಆದರೆ ನಾಟಕ ಮಾಡಿಲ್ಲ. ನಮ್ಮಿಬ್ಬರ ಪ್ರೀತಿ ಅಮ್ಮನಿಗೆ ಗೊತ್ತಾಗಿ ಇಲ್ಲಿಗೆ ಬಂದು ಮಾವನ ಕೇಳ್ತೀನಿ ಅಂದರು, ಅದಕ್ಕೆ ಅವರನ್ನು ನಂಬಿಸೋಕ್ಕೆ ಆಗಂದೆ, ಅಷ್ಟಕ್ಕೆ ಇವಳು ಮೋಸಗಾರ ಅನ್ನೋದಾ ಯಾಕೆ ಎಂದನು ವರುಣ್. ಅವನಿಗೆ ಸನ್ನಿಧಿ ಕಳೆದುಕೊಳ್ಳೋಕೆ ಇಷ್ಟವಿರಲಿಲ್ಲ. ನೋಡು ವರುಣ್, ಇಲ್ಲಿ ನೀವಿಬ್ಬರು ಒಂದಾಗಿದ್ದು ಮನೆಯವರ ಒಪ್ಪಿಸಿ ಭಾನು ಅತ್ತೆನ ಹೇಗೆ ಮದುವೆಗೆ ಒಪ್ಪಿಸ್ಬೇಕಂತ ಯೋಚಿಸೋದು ಬಿಟ್ಟು ನೀವೇ ಹೀಗೆ ಕಿತ್ತಾಡಿದರೆ ನಿಮಗೆ ಸಪೋರ್ಟ್ ಯಾರು ಮಾಡ್ತಾರೆ ಎಂದವನು ಸನ್ನಿಧಿ ಕಡೆ ನೋಡಿ. ನೋಡು ಸನ್ನಿ, ನೀನು ಅವನ ಚಿಕ್ಕ ಹುಡುಗಿಯಿಂದ ಪ್ರೀತಿ ಮಾಡಿ ಈಗ ಅವನು ನಿನ್ನ ಪ್ರೀತಿ ಮಾಡುವಾಗ ದುಡುಕೋದು ಸರಿನಾ? ನನಗೇನಿಲ್ಲ ವರು, ಬೇಡ ಅಂದರೆ ಮದುವೆಗೆ ಬೇರೆ ಹುಡುಗನ ಹುಡುಕ್ತೀನಿ ಎಂದ ಅಭಿ ಎದ್ದು ನಿಂತ. ಇಲ್ಲ ಅಣ್ಣ, ನನಗೆ ವರುಣೇ ಬೇಕು, ಮುನಿಸ್ಕೊಂಡಿದೆ ಅಷ್ಟೇ, ಅವನ ಬಿಟ್ಟಿರೋಕ್ಕೆ ಆಗೋಲ್ಲ ನನಗೆ ಎಂದಳು ಸನ್ನಿಧಿ. ಸರಿ ಸರಿ, ನೀವಿಬ್ಬರು ಇಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಳಿ, ನಾವು ಹೊರಡ್ತೇವೆ, ಮತ್ತೆ ಜಗಳ ಶಬ್ದ ಬಂದರೆ ಸರಿ ಇರೋಲ್ಲ ಎಂದು ಗಂಭೀರವಾಗಿ ನುಡಿದು ಹೊರಟರು. ಸಾರಿ ವರುಣ್, ನನ್ನಿಂದ ನಿಮಗೆ ನೋವಾಯ್ತಲ್ವಾ, ಐ ಲವ್ ಯು ವರು ಎಂದಳು ಸನ್ನಿಧಿ ದುಃಖಿಸುತ್ತಾ. ಮೀಟು ಎಂದವನು ಅವಳನ್ನು ಗಟ್ಟಿಯಾಗಿ ಅಪ್ಪಿದ ವರುಣ್. ಮಗಳ ವಿಷಯ ಕೇಳಿದಾಗಿನಿಂದ ಯೋಚನೆಗೆ ಬಿದ್ದಿದ್ದರು ರವೀಂದ್ರ. ಕಲ್ಯಾಣಿ ಅಂದರೆ ಅತೀವ ಪ್ರೀತಿ, ಹರೀಶ್ ಎಂದರೂ ಅಷ್ಟೇ ಪ್ರೀತಿ. ಪ್ರಜ್ಞಾ ಮದುವೆ ರಾಧ ಅಂತ ನಡೆದರೂ
ಒಂದು ಮಾತು ಬೈದಿರಲಿಲ್ಲ ಅವರು ಮಗಳು ಅಳಿಯನಿಗೆ. ದಿನದಿಂದ ದಿನಕ್ಕೆ ಮಗಳ ನೆನೆದು ಕೊರಗುತ್ತಿದ್ದವರಿಗೆ ಮಗಳು ಇರುವ ವಿಚಾರ ತಿಳಿದು ಸಂತೋಷದ ಜೊತೆ ನೋವು ಆಗಿತ್ತು. ಅಂದೇ ಸುಮಿತ್ರರ ಬಳಿ ಕಲ್ಯಾಣಿಯ ಬಗ್ಗೆ ಕೇಳಿ ತಿಳಿದುಕೊಂಡಿದ್ದರು. ಇನ್ನು ಮದುವೆ ಮನೆಯಲ್ಲಿ ಸಮರ್ಥನ ನೋಡಿ ಅವರಿಗೆ ದುಃಖ ಮಡುಗಟ್ಟಿತ್ತು. ಹಾಗೆ ಹಾಸಿಗೆಗೊರಗಿದ್ದರು. ಬೆಳಗಿನ ಜಾವ 5 ಗಂಟೆಗೆ ಜೋರಾಗಿ ಕೂಗುತ್ತಾ ಬಂದರು ಸುಮಿತ್ರಾದೇವಿ. ಅಶೋಕ, ರಮೇಶ, ಬೇಗ ಬನ್ರೋ, ನಿನ್ನಪ್ಪ ಎದ್ದೇಳ್ತಿಲ್ಲ, ನರಸಿಂಹ ಎಂದು ಮಕ್ಕಳು ಮಲಗಿದ್ದ ರೂಮ್ ಬಾಗಿಲು ಬಡಿಯುತ್ತಿದ್ದರು. ಬಾಗಿಲು ತೆರೆದ ರಮೇಶ್, ಅಮ್ಮ ಏನಾಯ್ತಮ್ಮ, ಯಾಕೆ ಹೀಗೆ ಕೂಗ್ತಿದ್ಯಾ ಎಂದರು ಆತಂಕದಿಂದ. ರಮೇಶ್, ನಿಮ್ಮಪ್ಪ ಎದೆ ಮೇಲೆ ಕೈ ಇಟ್ಕೊಂಡು ಮಲಗಿದ್ದಾರೆ ಕಣೋ, ಎಷ್ಟು ತಟ್ಟಿದ್ರೂ ಎದ್ದೇಳ್ತಿಲ್ಲ, ಬೇಗ ಬನ್ರೋ ಎಂದು ಅಳುತ್ತಿದ್ದರು ಸುಮಿತ್ರ. ಅಷ್ಟರಲ್ಲಿ ಮನೆಯ ಮಕ್ಕಳೆಲ್ಲ ಎದ್ದಿದ್ದರು. ಅತ್ತೆ, ಗಾಬರಿ ಆಗಬೇಡಿ, ಇರಿ, ಅಭಿ ಬೇಗ ಸಂಜನಾ ಆಕಾಶ್ ಕರಿ ಎಂದರು ಅರ್ಪಿತಾ ಸುಮಿತ್ರೆಗೆ ಸಮಾಧಾನ ಮಾಡುತ್ತಾ. ಏನಾಯ್ತಮ್ಮ, ಎಲ್ಲರೂ ಸೈಡಿಗೆ ಬನ್ನಿ, ನಾನು ನೋಡ್ತೀನಿ ಎಂದು ರವೀಂದ್ರರ ಪರೀಕ್ಷಿಸಿದ ಆಕಾಶ್. ತಾತಂಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ಜಾಸ್ತಿ ಹೊತ್ತಾಗಿಲ್ಲ, ಉಸಿರಾಟ ಕಡಿಮೆ ಆಗ್ತಿದೆ, ಅಭಿ ಬೇಗ ಕಾರ್ ತೆಗಿ ಎಂದನು ಗಾಬರಿಯಿಂದ. ಅಭಿ ಕಾರ್ ಕೀ ಹಿಡಿದು ಓಡಿದನು. ಇಶಾನ್, ಸುಹಾಸ್, ರವೀಂದ್ರರ ಎತ್ತುಕೊಂಡು ಹೋದರು. ಅವರ ಜೊತೆ ಅಶೋಕ್, ರಮೇಶ್ ಹೋದರು. ಉಳಿದವರಿಗೆ ನೋವಿನ ಛಾಯೆ, ಆತಂಕವಾಯಿತು. ನಿನ್ನೆ ಮದುವೆ ಮನೆ ಆಗಿದ್ದ ಮನೆ ಇಂದು ಮೌನವನ್ನು ತಂದಿತ್ತು. ಭಾನೂರವರು ಸುಮಿತ್ರರನ್ನು ತಬ್ಬಿ ಜೋರಾಗಿ ಹತ್ತು ಅವರನ್ನು ಅಳಿಸುತ್ತಿದ್ದಳು. ಹಿಂಜರಳಿಗೆ ಏನು ಮಾಡುವುದು ತಿಳಿಯದೆ ಸುಮ್ಮನೆ ನೋಡುತ್ತಾ ನಿಂತಿದ್ದಳು. ನಾನು ಆಗಲೇ ಹೇಳಿದೆ, ಈ ಬಿಕಾರಿಗಳ ಮನೆ ಸೊಸೆ ಮಾಡಿಕೊಳ್ಳೋದು ಬೇಡ ಅಂತ. ಈಗ ನೋಡಿ, ಇವಳು ಕಾಲಿಟ್ಟ ಮೊದಲ ದಿನವೇ ನಮ್ಮಪ್ಪ ಆಸ್ಪತ್ರೆ ಸೇರಿದರು ಎಂದಳು ಭಾನು ನಾಲಿಗೆ ಹರಿಬಿಟ್ಟು. ಇಂಚರಗೆ ಸಿಡಿಲೆರಗಿದಂತಾಯಿತು. ಯಾವ ಕಾರಣಕ್ಕೆ ಶ್ರೀಮಂತರ ಸಹವಾಸ ಬೇಡ ಎಂದಿದ್ದಳೋ ಆ ಭಯವನ್ನು ಒಂದೇ ದಿನಕ್ಕೆ ನಿಜ ಮಾಡಿದ್ದರು ಭಾನುಮತಿ. ಭಾನು, ನಾಲಿಗೆ ಮೇಲೆ ಗಮನ ಇರಲಿ, ಮಾವನಿಗೆ ಹೀಗಾಗುತ್ತೆ ಅಂತ ಇಂಚರಗೇನು ಕನಸು ಬಿದ್ದಿತ್ತ? ಯಾವುದೋ ವಿಷಯ ಇನ್ನೆಲ್ಲಿಗೂ ಹಾಕಬೇಡ ಎಂದರು ಅರ್ಪಿತಾ ದನಿ ಎತ್ತರಿಸಿ. ಮೀನಾ, ನರಸಿಂಹ, ಸಾತ್ವಿಕ್ ಮಾತ್ರ ತುಟಿ ಬಿಚ್ಚಲಿಲ್ಲ. ಅವಳು ಹೇಳಿದ್ರಲ್ಲಿ ತಪ್ಪೇನು ಇದೆ? ನೀವೆಲ್ಲ ಸೇರಿ ನಮ್ಮ ಮಾತಿಗೆ ಈ ಮನೆಯಲ್ಲಿ ಬೆಲೆ ಇಲ್ಲದಿರುವ ಹಾಗೆ ಮಾಡಿ ನಿಮಗಿಷ್ಟ ಬಂದಾಗೆ ಮಾಡ್ತಿದ್ದೀರಾ. ಕುಲ ನೋಡಿ ಹೆಣ್ಣು ತರದೆ ಇದ್ದರೆ ಹೀಗೆ ಆಗೋದು ಎಂದರು ಸುಮಿತ್ರ ಗಂಡನ ಮೇಲಿನ ಕಾಳಜಿಯಲ್ಲಿ ಇಂಚರಗೆ ನೋವು ಮಾಡಿದ್ದರು. ಅತ್ತೆ, ನೀವು ಹೀಗೆ ಮಾತಾಡ್ತಿದ್ದೀರಾ, ನಿಮಗೆ ಅಷ್ಟೊಂದು ಬೇಸರ ಇದ್ದರೆ ನಿಮ್ಮ ಮಕ್ಕಳು ಬಂದಾಗ ಹೇಳಿ, ನಾವೇ ಈ ಮನೆ ಬಿಟ್ಟು ಹೋಗ್ತೇವೆ. ಆದರೆ ನಮ್ಮ ಸೊಸೆಗೆ ಏನಾದರೂ ಅಂದರೆ ಸರಿ ಇರೋಲ್ಲ ಎಂದರು ಅರ್ಪಿತಾ. ತಪ್ಪಿದ್ದರೆ ಯಾರಿಗೂ ಬಗ್ಗುವವರಲ್ಲ ಅವರು. ಅಶೋಕ್ರವರ ಕೋಪ ಗೊತ್ತಿದ್ದ ಸುಮಿತ್ರ ತೆಪ್ಪಗಾದರು. ಇಂಚರ ಸಾತ್ವಿಕ್ ಏನಾದರೂ ಹೇಳುವ ಎಂದು ಅವನನ್ನೇ ನೋಡುತ್ತಿದ್ದಳು. ಅವನು ಸುಮ್ಮನೆ ನಿಂತಿದ್ದು ನೋಡಿ ಈ ಮನೆಯಲ್ಲಿ ತನ್ನ ಸ್ಥಾನ ಏನೆಂದು ಅರಿತುಕೊಂಡಳು ಇಂಚರ. ರವೀಂದ್ರರ ಐಸಿಯುಗೆ ಕರೆದೊಯ್ಯಲಾಗಿತ್ತು. ವರ್ಮ ಮನೆಯ ಹಾಸ್ಪಿಟಲ್, ಅದರಿಂದ ಹೆಚ್ಚಿನ ಚಿಕಿತ್ಸೆಗೆ ಒಳಪಡಿಸಿದ್ದರು. ಮನೆಯವರಿಗಂತೂ ಕೈಕಾಲೇ ಆಡ್ತಿರಲಿಲ್ಲ. ಹೊರಬಂದ ಡಾಕ್ಟರ್ ಆಕಾಶ್ಗೆ ಚೇಂಬರ್ಗೆ ಬರುವಂತೆ ತಿಳಿಸಿದರು. ಅವನ ಜೊತೆ ಅಭಿ, ಅಶೋಕ್ರು ಹೋಗಿದ್ದರು. ಡಾಕ್ಟರ್, ಏನಾದರೂ ತೊಂದರೆನಾ ಎಂದನು ಅಶೋಕ್. ನಾಳೆ ಅಭಿ ಮದುವೆ ಇದೆ, ಇವಾಗ ಮತ್ತೆ ತೊಂದರೆ ಆದರೆ? ನೋಡಿ ಡಾಕ್ಟರ್ ಆಕಾಶ್, ಅವರಿಗೆ ಮೇಜರ್ ಹಾರ್ಟ್ ಅಟ್ಯಾಕ್ ಆಗಿದೆ, ಪ್ರಾಣಕ್ಕೇನು ಅಪಾಯ ಇಲ್ಲ, ಆದರೆ ಮುಂದೆ ಮತ್ತೆ ಇದೇ ಥರ ಆದರೆ ಅವರು ಬದುಕುವುದೇ ಅನುಮಾನ ಎಂದರು ಡಾಕ್ಟರ್ ವಿಜಯ್. ಡಾಕ್ಟರ್, ನಿನ್ನೆ ನನ್ನ ತಮ್ಮನ ಮದುವೆಯಲ್ಲಿ ಚೆನ್ನಾಗೇ ಇದ್ದರು, ಆರೋಗ್ಯ ಸಮಸ್ಯೆ ಏನೂ ಇರಲಿಲ್ಲ, ಇದ್ದಕ್ಕಿದ್ದಂತೆ ಹೀಗೆ ಆಗಿದೆ ಎಂದ ಅಭಿ ಗಾಬರಿಯಾಗಿ. ನಿಮ್ಮ ಆತಂಕ ನಮಗೆ ಅರ್ಥ ಆಗುತ್ತೆ ಅಭಿಮನ್ಯು. ಬೆಳಿಗ್ಗೆ 3 ಗಂಟೆಯ ಸಮಯದಲ್ಲಿ ನಮ್ಮ ದೇಹ ಹಗುರವಾಗಿರುತ್ತದೆ. ಈ ಸಮಯದಲ್ಲಿ ಮನಸ್ಸಲ್ಲಿ ಒತ್ತಡ ಇದ್ದರೆ ಈ ರೀತಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಎಂದರು ಡಾಕ್ಟರ್. ಅಂದರೆ ಏನರ್ಥ ಡಾಕ್ಟರ್? ಅವರಿಗೆ ನಾವು ಯಾವ ಒತ್ತಡನೂ ಕೊಟ್ಟಿಲ್ಲ ಎಂದರು ಅಶೋಕ್. ಒತ್ತಡ ಅಂದರೆ ಕೆಲಸದೇ ಅಂತ ಅಲ್ಲ, ಅವರ ಮನಸ್ಸಲ್ಲಿ ಯಾವುದೋ ವಿಚಾರಕ್ಕೂ ಕೊರಗುತ್ತಾ ಇದ್ದಾರೆ ಅನಿಸುತ್ತೆ. ನೀವೊಮ್ಮೆ ಅವ್ರ ಹತ್ರ ಮಾತಾಡಿ ತಿಳಿದುಕೊಳ್ಳಿ ಎಂದರು ಡಾಕ್ಟರ್. ಸರಿ ಡಾಕ್ಟರ್, ಥ್ಯಾಂಕ್ ಯು. ಅವರನ್ನು ನೋಡ್ಬೋದಾ ಎಂದನು ಆಕಾಶ್. ಇನ್ನೊಂದು ಅರ್ಧ ಗಂಟೆಗೆ ಪ್ರಜ್ಞೆ ಬರುತ್ತೆ, ವಾರ್ಡ್ಗೆ ಶಿಫ್ಟ್ ಮಾಡ್ತೀವಿ, ಆಗ ನೋಡಿ. ಆದರೆ ಜಾಸ್ತಿ ಮಾತಾಡುವಾಗಿಲ್ಲ, ಅವ್ರಿಗೆ ತೊಂದರೆ ಆಗದೇ ಇರೋ ಥರ ನೋಡ್ಕೊಳ್ಳಿ ಎಂದು ಬೇರೆ ವಾರ್ಡ್ನ ಬಳಿ ನಡೆದರು ಡಾಕ್ಟರ್ ವಿಜಯ್. ರವೀಂದ್ರರಿಗೆ ಪ್ರಜ್ಞೆ ಬಂದಿತ್ತು, ಬೇರೆ ವಾರ್ಡ್ಗೆ ಶಿಫ್ಟ್ ಮಾಡಿದ್ದರು. ಅಭಿ, ಆಕಾಶ್ ನಿಂತಿದ್ದರೆ ಇಶಾನ್ ಮನೆಗೆ ವಾಪಸ್ಸಾಗಿದ್ದ. ರವೀಂದ್ರರು ಕಣ್ಣು ಬಿಟ್ಟು ಮಕ್ಕಳನ್ನು ನೋಡುತ್ತಿದ್ದರು. ಅಪ್ಪ, ಯಾಕೆ ಹೀಗೆ ಮಾಡಿಕೊಂಡ್ರೆ, ಏನಾಯಿತು ಅಂದರು ರಮೇಶ್ ರವೀಂದ್ರರ ಕೈ ಹಿಡಿದು. ರಾತ್ರಿ ಊಟ ಮಾಡಿ ಮಲಗಿದೆ, ಬೆಳಿಗ್ಗೆ ಯಾಕೋ ಉಸಿರು ಹಿಡಿದ ಆಗಾಯಿತು, ಮಾತಾಡೋಕ್ಕೂ ಆಗ್ತಿರ್ಲಿಲ್ಲ ಅಷ್ಟೇ ಕಣೋ, ನೆನಪಿರೋದು.
ಎಂದರು ರವೀಂದ್ರ. ಅಪ್ಪ, ನಿಮ್ಮ ಮನಸ್ಸಲ್ಲಿ ಏನಾದರೂ ನೋವಿದ್ರೆ, ಆಸೆ ಇದ್ದರೆ ಹೇಳಿ, ಮುಚ್ಚಿಡಬೇಡಿ ಎಂದರು ಅಶೋಕ್. ಅವರಿಗಾಗಲೇ ತಂದೆಯ ರೋಗಕ್ಕೆ ಕಾರಣ ಅರ್ಥವಾಗಿತ್ತು. ಆ ಆಸೆ ಅಂತ ಏನಿಲ್ಲ ಕಣೋ, ಆದರೆ ಕಲ್ಯಾಣಿನ ನೋಡಬೇಕು, ನನ್ನ ಮೊಮ್ಮಕ್ಕಳನ್ನು ಮತ್ತೆ ಮನೆಗೆ ಕರೆಸು ಎಂದರು ಅಭಿಯ ಕಡೆ ನೋಡಿ ಮೆಲ್ಲಗೆ ಹೇಳುತ್ತಾ. ಅಭಿ ಏನೂ ಮಾತಾಡದೆ ಸುಮ್ಮನೆ ಹೊರ ನಡೆದ. ಆಕಾಶ್ ಸಹ ಹೋದನು. ಸರಿಯಪ್ಪ, ನೀವು ಟೆನ್ಷನ್ ತಗೋಬೇಡಿ, ನಾನು ಅವರನ್ನೆಲ್ಲ ಕರೆಸುವ ವ್ಯವಸ್ಥೆ ಮಾಡ್ತೀನಿ, ನೀವು ರೆಸ್ಟ್ ಮಾಡಿ ಎಂದು ಹೊರ ನಡೆದರು ರಮೇಶ್. ಹೊರಗಡೆ ನಿಂತಿದ್ದ ಮಕ್ಕಳ ಬಳಿ ಬಂದ ಅಶೋಕ್ ಅಭಿಯ ನೋಡಿ, ಈ ಮನೆಯಲ್ಲಿ ನಮ್ಮಷ್ಟೇ ಅಧಿಕಾರ ಅವರಿಗೂ ಇದೆ ಅಭಿ, ನೀನು ವಿರೋಧ ಮಾಡಿ ಕೆಟ್ಟವನಾಗೋದು ಬೇಡ ಎಂದರು ಅವನ ಹೆಗಲ ಬಳಸಿ. ವಿರೋಧ ಯಾರು ಮಾಡಲ್ಲ ಚಿಕ್ಕಪ್ಪ, ಆದರೆ ಅವರಿಂದ ಅಭಿ ಮದುವೆಗೆ ತೊಂದರೆ ಆದರೆ ಈ ಬಾರಿ ನಾನು ಮಾತನಾಡಬೇಕಾಗುತ್ತೆ ಎಂದನು ಆಕಾಶ್ ಗಂಭೀರವಾಗಿ. ಆ ಥರದ ಆಗದ ಹಾಗೆ ನಾನು ನೋಡ್ಕೊಳ್ತೀನಿ, ನೀವು ಮದುವೆ ಕೆಲಸದ ಬಗ್ಗೆ ಗಮನ ಕೊಡಿ ಎಂದರು ರಮೇಶ್. ನೀವಿಬ್ಬರು ಮನೆಗೆ ಹೋಗಿ ತಿಂಡಿ ತಿಂದು ಕೆಲಸ ನೋಡೋಗಿ, ಮನೆಯಲ್ಲಿ ಹೆಂಗಸರಿಗೆ ತೊಂದರೆ ಆಗುತ್ತೆ, ನಾವಿಲ್ಲೆಲ್ಲ ನೋಡ್ಕೊಳ್ತೇವೆ ಎಂದರು ಅಶೋಕ್. ಅಭಿ ಆಕಾಶ್ ತಲೆ ಆಡಿಸಿ ಮನೆಗೆ ನಡೆದರು. ಕಲ್ಯಾಣಿ ಅವರಿಗೆ ಫೋನ್ ಮಾಡಿದ ರಮೇಶ್ ರವೀಂದ್ರರ ಆರೋಗ್ಯದ ಬಗ್ಗೆ ತಿಳಿಸಿ ಈಗಲೇ ಹೊರಟು ಬರಲು ಹೇಳಿದರು. ತಂದೆಗೆ ಹುಷಾರಿಲ್ಲವೆಂದು ತಿಳಿದ ತಕ್ಷಣ ಹೊರಟರು ಕಲ್ಯಾಣಿ, ಹರೀಶ್, ಜೀವಿತ. ಇಶಾನ್ ಬಂದು ಮನೆಯಲ್ಲಿ ರವೀಂದ್ರರ ಆರೋಗ್ಯದ ಬಗ್ಗೆ ತಿಳಿಸಿದಾಗ ಎಲ್ಲರೂ ನಿರಾಳರಾಗಿ ಮದುವೆ ಕೆಲಸಗಳ ಕಡೆ ಗಮನ ನೀಡಿದ್ದರು. ಮನೆಯವರೆಲ್ಲ ಒಮ್ಮೆ ಹೋಗಿ ನೋಡಿ ಬಂದಿದ್ದರು. ಜಾಸ್ತಿ ಜನ ಉಳಿಯಬಾರದೆಂದು ರಮೇಶ್ ನರಸಿಂಹ ಮಾತ್ರ ಹಾಸ್ಪಿಟಲ್ನಲ್ಲಿ ಉಳಿದಿದ್ದರು. ಮಧ್ಯಾಹ್ನದ ಒಳಗೆ ವರ್ಮಾ ಹಾಸ್ಪಿಟಲ್ನಲ್ಲಿ ಹಾಜರಾಗಿತ್ತು ಕಲ್ಯಾಣಿ ಕುಟುಂಬ. ರವೀಂದ್ರರಿಗೆ ಮಗಳನ್ನು ಎಷ್ಟು ನೋಡಿದರೂ ಸಾಲದು ಎಂಬಂತೆ ನೋಡುತ್ತಿದ್ದರು. ಕಲ್ಯಾಣಿ ಅವರಿಗೂ 3 ವರ್ಷದ ನಂತರ ತಂದೆಯ ಈ ರೀತಿ ನೋಡಿ ಸಂಕಟವಾಗ್ತಿತ್ತು. ಕಲ್ಯಾಣಿ, ಹೇಗಿದೆಯಮ್ಮ? ನಿನ್ನ ನೋಡೋಕ್ಕೆ ನನಗೆ ಹಾರ್ಟ್ ಅಟ್ಯಾಕ್ ಆಗಬೇಕಾಯ್ತು ನೋಡು ಎಂದರು ರವೀಂದ್ರ ಕಣ್ಣು ತುಂಬಿಕೊಂಡು. ಅಪ್ಪ, ಹಾಗೆಲ್ಲ ಮಾತಾಡಬೇಡಿ, ನಾವು ಬಂದರೆ ನಿಮಗೆಲ್ಲ ತೊಂದರೆ ಅಂತ ಬರಲಿಲ್ಲ, ಈಗ ಬಂದಿದ್ದೇನಲ್ವಾ, ಅಳಬೇಡಿ ಎಂದು ಅವರ ಕಣ್ಣು ಒರೆಸಿದರು. ಹರಿ, ಹೇಗಿದೆಯಾ? ಮಕ್ಕಳೆಲ್ಲಿ? ಅವರು ಬಂದಿಲ್ವಾ? ಅವರಿಗೆ ತಾತ ಬೇಡವಾ? ಅಲ್ಲಿ ಎಲ್ಲ ಕ್ಷೇಮನಾ, ಇಲ್ಲ ಏನಾದರೂ ತೊಂದರೆನಾ ಎಂದರು ಮೊಮ್ಮಕ್ಕಳು ಇರದ್ದು ನೋಡಿ. ಆ ಥರ ಏನಿಲ್ಲ ಮಾವ, ಜೀವಿತ ಭಾನು ಮನೆಗೆ ಹೋದ್ಲು, ಇನ್ನೇನು ಬರ್ತಾಳೆ, ಸಮರ್ಥ ಅವನ ಹೆಂಡತಿ ಮನೆಗೆ ಹೋಗಿದ್ದಾನೆ ಎಂದರು ಹರೀಶ್ ಅವರ ಪಕ್ಕ ಕೂರುತ್ತಾ. ಅಣ್ಣ ನರಸಿಂಹ, ನೀವು ಹೇಗಿದ್ದೀರಾ? ಅಶೋಕ್ ಬರಲಿಲ್ವಾ? ಮನೆಯಲ್ಲಿ ಎಲ್ಲ ಆರಾಮ ಎಂದರು ಕಲ್ಯಾಣಿ ಸಹೋದರರ ನೋಡಿ. ನಾವು ಚೆನ್ನಾಗಿದ್ದೇವೆ ಕಲ್ಲು, ಎಲ್ಲ ಮನೆಯಲ್ಲಿದ್ದಾರೆ. ಈಗ ತಾನೇ ಸಾತು ಮದುವೆ ಆಗಿದೆ, ನಾಳೆ ಅಭಿ ಮದುವೆಗೆ ತಯಾರಿ ಮಾಡ್ತಿದ್ದಾರೆ ಎಂದರು ರಮೇಶ್. ನಿನ್ನ ಮಗ ಆಗಲೇ ಮದುವೆ ವಯಸ್ಸಿಗೆ ಬಂದಿದ್ದಾನ ನರಸಿಂಹ? ಪರವಾಗಿಲ್ಲ, ಹುಡುಗಿ ಯಾರ ಮನೆ ಎಂದರು ಕಲ್ಯಾಣಿ. ಈಗಲೇ ಬೇಡ ಅಂತ ಹೇಳಿದೆ ಅಕ್ಕ, ಅವನೊಂದು ಹುಡುಗಿ ಇಷ್ಟಪಟ್ಟಿದ್ದ, ಆ ಹುಡುಗಿ ಮನೆಯಲ್ಲಿ ಬೇರೆ ಗಂಡು ನೋಡ್ತಿದ್ದಾರೆ ಅಂದರು, ಅದಕ್ಕೆ ಅಭಿನೇ ಮದುವೆ ಮಾಡೋಕ್ಕೆ ಒಪ್ಪಿದ. ಹುಡುಗಿ ಮೈಸೂರು, ಮಧ್ಯಮ ಕುಟುಂಬ ಎಂದರು ನರಸಿಂಹ. ಹೌದಾ, ಇರಲಿ ಬಿಡು, ಸನ್ನಿಧಿ ಮದುವೆ ಮಾಡೋಲ್ವಾ ಎಂದರು. ಅವಳು ಲೇಟಾಗಿ ಹಾಕ್ತೀನಿ ಅಂದ್ಲು, ಅಭಿನೂ ಮನೆ ಮಗಳು ಮದುವೆ ಈಗ ಬೇಡ, ನಿಧಾನವಾಗಿ ಮಾಡೋಣ ಅಂದ, ನಾವು ಸುಮ್ಮನೆ ಅದ್ವಿ ಎಂದರು ನರಸಿಂಹ. ಕಲ್ಯಾಣಿ ಹರೀಶ್ಗೆ ಮನೆಯ ಒಡೆತನ ಅಭಿಯ ಕೈಲಿದೆ ಎಂದು ಸ್ಪಷ್ಟವಾಯಿತು. ನೀವು ಇಲ್ಲೇ ಇರಿ, ಡಿಸ್ಚಾರ್ಜ್ ಪ್ರೊಸೀಜರ್ ಮುಗಿಸಿ ಬರ್ತೀವಿ, ಮನೆಗೆ ಹೋಗೋಣ ಎಂದು ಹೋದರು ರಮೇಶ್, ನರಸಿಂಹ. ಕಲ್ಯಾಣಿ ಮನೆಗೆ ಬರುವ ಮುಂಚೆ ಹಾಸ್ಪಿಟ್ಲಿಗೆ ಬರಲಿ ಎಂದು ಡಿಸ್ಚಾರ್ಜ್ ತಡ ಮಾಡಿಸಿದ್ದರು. ಕಲ್ಲು, ಹರಿ ಮನೆಯಲ್ಲಿ ಮಗನ ಮದುವೆ ನಡೀತಿದೆ, ಮನೆಗೆ ಬಾರಮ್ಮ, ಮಕ್ಕಳಿಗೂ ಬರೋಕ್ಕೆ ಹೇಳು, ಇಲ್ಲ ಅನ್ಬೇಡ ಎಂದರು ರವೀಂದ್ರ ಬೇಡುವಂತೆ. ರಮೇಶ್ ರವೀಂದ್ರ ಆರೋಗ್ಯದ ಬಗ್ಗೆ ಸೂಕ್ಷ್ಮವಾಗಿ ತಿಳಿಸಿದ್ದರಿಂದ ಹರೀಶ್ ಬೇಡ ಅನ್ನದೇ ಮನೆಗೆ ಬರುವುದಾಗಿ ಒಪ್ಪಿಕೊಂಡರು. ಡಿಸ್ಚಾರ್ಜ್ ಮುಗಿಸಿ ಮನೆಯ ಬಳಿ ಬಂದರು 3 ವರ್ಷದ ನಂತರ. ಕಲ್ಯಾಣಿ ನಿವಾಸಕ್ಕೆ ಬರುತ್ತಿದ್ದರು ಕಲ್ಯಾಣಿ. ಹರೀಶ್ಗೆ ಅರಿಯದೆ ಕಣ್ಣು ತುಂಬಿತು. ಕಾರುಗಳು ಬಂದು ನಿಂತ ಶಬ್ದಕ್ಕೆ ಹೊರಗೆ ಬಂದ ವರ್ಮಾ ಮನೆಯ ಸೊಸೆಯರಿಗೆ ಕಲ್ಯಾಣಿ ದಂಪತಿ ನೋಡಿ ಆಶ್ಚರ್ಯವಾಯಿತು. ಮನೆಯಲ್ಲಿ ಯಾರಿಗೂ ಕಲ್ಯಾಣಿ ಕರೆಸುವ ಸುದ್ದಿ ತಿಳಿಸಿರಲಿಲ್ಲ. ಸನ್ನಿಧಿ, ಇಂಚರ, ಅಂಜನಾ, ವೇದ ಶಾಪಿಂಗ್ ಹೋದರೆ ಇಶಾನ್, ಸಾತ್ವಿಕ್, ವರುಣ್ ಮಂಟಪದ ಕಡೆ ಹೋಗಿದ್ದರು. ತಡವಾಗಿ ಬರುವವರಿದ್ದರು. ಅಭಿಮನ್ಯು, ಕರಣ್, ನೂತನ್ ನಾಳೆ ಮದುವೆ ಕೆಲಸ ಇದ್ದುದರಿಂದ ಸ್ವಲ್ಪ ಆಫೀಸ್ ಕೆಲಸ ಕಡೆ ಗಮನ ಕೊಟ್ಟಿದ್ದರು. ಆಕಾಶ್ ಹಾಸ್ಪಿಟ್ಲ್ಗೆ ಹೋಗಿದ್ದ. ರಮೇಶ್, ನರಸಿಂಹರು ರವೀಂದ್ರರ ಮನೆಗೆ ಬಿಟ್ಟು ಮಂಟಪದ ಕಡೆಗೆ ನಡೆದರು. ಸುಹಾಸ್ ಪ್ರಜ್ಞಾನ ನೇರ ಮಂಟಪಕ್ಕೆ ಕರೆತರುವುದಾಗಿ ಹೇಳಿ ಕರೆದುಕೊಂಡು ಹೋಗಿದ್ದ.
ಭಾನುಮತಿ ಕುಟುಂಬವು ಕೆಲಸವಿದ್ದುದರಿಂದ ನೇರ ಮಂಟಪಕ್ಕೆ ಬರುವುದಾಗಿ ಹೇಳಿದ್ದರು. ಕಲ್ಯಾಣಿ ನೋಡಿ ಕಣ್ತುಂಬಿಕೊಂಡ ಸುಮಿತ್ರ ಕೆಲಸದವರಿಗೆ ಹೇಳಿ ಆರತಿ ಮಾಡಿಸಿ ಮಗಳು ಅಳಿಯನ ಬರಮಾಡಿಕೊಂಡರು. ನಿನ್ನ ನೋಡದೆ ಸಾಯ್ತೀನಿ ಅಂದ್ಕೊಂಡಿದ್ದೆ ಕಣೆ, ಅಂತೂ ಈ ಅಮ್ಮನ ನೋಡಕ್ಕೆ ಬಂದ್ಯಲ್ಲ ಎಂದರು ಸುಮಿತ್ರ ಕಲ್ಯಾಣಿಯ ತಬ್ಬಿ ಅಳುತ್ತಾ. ಅಮ್ಮ ಯಾಕೆ ಹಾಗೆ ಮಾತಾಡ್ತಿದ್ಯಾ, ನಾನೇನು ಮಗುನಾ ಎಂದರು ಕಲ್ಯಾಣಿ ಸಮಾಧಾನ ಮಾಡುತ್ತಾ. ಮತ್ತೇನು ಹಾಗೆ ಕೇಳದೆ ಹೋದರೆ ನಮಗೆ ಭಯ ಆಗೋಲ್ವಾ? ನಾನು ನೆನಪಾಗ್ಲಿಲ್ವ ನಿಂಗೆ? ಇಲ್ಲ ನೀನು ಹೋಗುವಾಗ ನನ್ನ ಕರೆದ್ರೆ ನಾನು ಬರ್ತಿದ್ದೆ ಎಂದರು. ಆಗಿನ ಸಂದರ್ಭ ಆಗಿತ್ತು ಬಿಡಮ್ಮ, ಸ್ವಲ್ಪ ಬದಲಾವಣೆ ಇರಲಿ ಅಂತ ಹೋಗಿದ್ದೆವು ಅಷ್ಟೇ, ಮತ್ತೇನಿಲ್ಲ. ಈಗ ಬಂದಿದ್ದೇನಲ್ವಾ, ಅಳ್ಬೇಡ ಎಂದರು ಸುಮಿತ್ರರ ಸಂತೈಸಿ. ಅಳಿಯಂದಿರೆ, ನಿಮಗೂ ನಮ್ಮ ಮೇಲೆ ಬೇಜಾರ? ಮಕ್ಕಳೆಲ್ಲಿ? ಅವರನ್ನು ಬಿಟ್ಟು ನೀವು ಮಾತ್ರ ಬಂದ್ರಾ ಅಂದರು. ಹಾಗೇನಿಲ್ಲತ್ತೆ, ಮಗಳ ಜೊತೆ ಮಾತಾಡಲಿ ಅಂತ ಸುಮ್ಮನಿದ್ದೆ. ಜೀವಿ ಭಾನು ಮನೆಯಲ್ಲಿ ಇದ್ದಾಳೆ, ಸಮರ್ಥ್ ನಾದಿನಿ ಮದುವೆ ಇದೆ, ಅಲ್ಲಿಗೆ ಹೋಗಿದ್ದಾನೆ ಎಂದರು ಹರೀಶ್. ನಿರುಪಮಗೆ ಅದು ಸಂಜನಾ ಮದುವೆ ಅಂತ ತಿಳಿಯಿತು. ಅವರಿಬ್ಬರಿಗೂ ಫೋನ್ ಮಾಡಿ ಬರೋಕ್ಕೆ ಹೇಳಿ ನಾನು ಅವರ ಜೊತೆ ಮಾತಾಡಬೇಕು ಇವತ್ತು. ಮನೆಯಲ್ಲಿ ಸಿಹಿ ಮಾಡೋಕ್ಕೆ ಹೇಳ್ತೀನಿ. ಭಾನು, ನೀನು ಮೋಹನ ಬರೋಕ್ಕೆ ಹೇಳು ಎಂದರು ಗಡಿಬಿಡಿಯಲ್ಲಿ ಓಡುತ್ತಾ. ಅತ್ತೆ, ಅದೆಲ್ಲ ಏನು ಬೇಡ, ನಾವಿನ್ನೂ ಹೊರಡ್ತೇವೆ. ನಿಮ್ಮನ್ನು ನೋಡೋಕ್ಕೆ ಬಂದದು ಅಷ್ಟೇ. ಕಲ್ಲು ಹೊರಡೋಣ ಎಂದರು ಹರೀಶ್. ಯಾರು ಹೊರಡುವುದು ಬೇಡ ಹರಿ, ನಾಳೆ ಅಭಿ ಮದುವೆ ಇದೆ. ಈಗ ತಾನೇ ಬಂದು ಹೊರಡ್ತೀವಿ ಅಂತಿದ್ದೀರಾ? 3 ವರ್ಷದಿಂದ ನಮ್ಮಿಂದ ದೂರ ಇದ್ದು ಸಾಕಾಗಿಲ್ವಾ? ಯಾಕೆ ಈ ಮುದುಕರ ಜೊತೆ ಇರೋಕ್ಕೆ ಇಷ್ಟ ಇಲ್ಲ ಅನಿಸುತ್ತೆ. ಸರಿ ಹೊರಡಿ ಎಂದರು ರವೀಂದ್ರ ಬೇಸರದಿಂದ. ಆಗಲ್ಲಪ್ಪ ಅದು ಎಂದು ಸುತ್ತ ಇದ್ದ ಅತ್ತಿಗೆಯರ ನೋಡಿದರು ಕಲ್ಯಾಣಿ. ಬಂದಾಗಿನಿಂದ ಒಬ್ಬರೂ ಮಾತಾಡಲಿಲ್ಲ, ಅವರ ಮುಂದೆ ಹೇಗೆ ಇರುವುದು ಎಂದು. ಇದು ನನ್ನ ಮನೆ, ಇಲ್ಲಿ ನಿನಗೂ ಅಧಿಕಾರ ಇದೆ. ಕಲ್ಲು, ನೀನು ಈ ಮನೆ ಹಿರಿಮಗಳು ಅಳಿಯ ಅನ್ನೋದು ನೆನಪಿರಲಿ. ಮಕ್ಕಳಿಗೆ ಬರಲು ಹೇಳು ಎಂದರು ರವೀಂದ್ರ ತುಸು ಗಂಭೀರವಾಗಿ. ಮಗಳ ಉಳಿಸಿಕೊಳ್ಳಲು ಹಾಗೆ ಹೇಳಿ ಸೊಸೆಯರ ಕಣ್ಣಲ್ಲಿ ಕೆಳಗಿಳಿದರು. ಬೈರ, ಇವರಿಗೆ ಇಶಾನ್ ರೂಮ್ ಖಾಲಿ ಮಾಡಿ ಅಲ್ಲಿರಲು ವ್ಯವಸ್ಥೆ ಮಾಡು. ಅವ್ರಿಗೇನೇನು ಬೇಕು ನೀನೇ ನೋಡ್ಕೋ, ಯಾವುದರ ಕೊರತೆ ಆಗಬಾರ್ದು. ಹಾಗೆ ಈ ಮನೆಯ ಯಜಮಾನರನ್ನು ಅವರ ರೂಮಿಗೆ ಬಿಡು ಎಂದರು ಅರ್ಪಿತ ದನಿ ಎತ್ತರಿಸಿ. ಮಾವ ಮಾತನಾಡಿದ್ದು ಅವರಿಗೆ ಇಷ್ಟವಾಗಲಿಲ್ಲ. ನೇರವಾದಿ ಅವರು. ನಿರುಪಮ ಮೀನಾ ಅರ್ಪಿತನ ಹಿಂಬಾಲಿಸಿದರು. ಮಾವ ಮಗಳಿಗಾಗಿ ಸೊಸೆಯರ ಕೀಳು ಮಾಡಿದ್ದು ಅವರಿಗೂ ಬೇಕಾಗಿರಲಿಲ್ಲ. ಸಮರ್ಥ್ ಜೀವಿತಾಗೆ ಫೋನ್ ಮಾಡಿ ಬರಲು ಹೇಳಿದ್ದರು ಹರೀಶ್. ಸಮರ್ಥ್ನಿಗೆ ತಂದೆ ತಾಯಿ ಬಂದಿದ್ದು ತಿಳಿದು ಪ್ರಣತಿ ಬಿಟ್ಟು ಅವನು ಮಾತ್ರ ಬಂದಿದ್ದು. ಜೀವಿತನು ಬಂದಿದ್ದಳು. ರವೀಂದ್ರ ಸುಮಿತ್ರರ ಜೊತೆ ರೂಮಿನಲ್ಲಿ ಕುಳಿತು 3 ವರ್ಷದ ಮಾತುಕತೆಯಲ್ಲಿದ್ದರು. ಮಗಳು ಮೊಮ್ಮಕ್ಕಳ ಜೊತೆ ಎಷ್ಟು ಮಾತನಾಡಿದರೂ ಸಾಲದು ಹಿರಿಜೀವಗಳಿಗೆ. ಸಂಜೆ ಸಮಯಕ್ಕೆ ಪೂರ್ತಿ ವರ್ಮ ಕುಟುಂಬವೇ ಮನೆಯಲ್ಲಿತ್ತು. ಎಲ್ಲರಿಗೂ ಕಲ್ಯಾಣಿ ಕುಟುಂಬ ಬಂದಿದ್ದು ತಿಳಿದಿತ್ತು. ಯಾರೊಬ್ಬರೂ ವಿರೋಧಿಸಕೂಡದು ಎಂದು ಬುದ್ಧಿ ಹೇಳಿದ್ದರು ರಮೇಶ್. ಹಾಗಾಗಿ ಯಾರು ಅವರ ವಿಷಯಕ್ಕೆ ಹೋಗಲಿಲ್ಲ, ತಮ್ಮ ಪಾಡಿಗೆ ಇದ್ದರು. ಹೊರಗಡೆ ಜೋರು ಮಾತು ಹರಟೆ ಕೇಳಿ ಕಲ್ಯಾಣಿ ಕುಟುಂಬಕ್ಕೆ ಬೇಸರವಾಯಿತು. ಬಂದಾಗಿನಿಂದ ಒಬ್ಬರು ಈ ರೂಮ್ಗೆ ಬಂದಿರಲಿಲ್ಲ. ಊಟದ ಸಮಯಕ್ಕೆ ಎಲ್ಲರೂ ಡೈನಿಂಗ್ ಟೇಬಲ್ನಲ್ಲಿದ್ದರು. ಅಭಿ, 2 ದಿನ ನಿನ್ನ ಕೆಲಸ ಬದಿಗಿರಿಸು ಮಾರಯ್ಯ. ದಿನವೆಲ್ಲ ಬರೀ ಕೆಲಸದಲ್ಲೇ ಇರ್ತೀಯ. ಮದುವೆ ಆದಮೇಲೂ ಹೀಗೆ. ಆದರೆ ನಿನ್ನ ಹೆಂಡತಿ ಜೊತೆ ಸಮಯ ಕಳೆಯೋದು ಯಾವಾಗ ಎಂದರು ಮೀನಾ ಅಭಿಯ ರೇಗಿಸುತ್ತಾ. ಹೌದು ಕಣೋ ಅಭಿ, ನಿನ್ನ ಹೆಂಡತಿಗೆ ನಾನೇ ಹೇಳಿಕೊಡ್ತೀನಿ, ಕಿವಿ ಹಿಂಡಿ ಜೊತೆಯಲ್ಲೇ ಇಟ್ಕೋ ಅಂತ ಎಂದರು ಅರ್ಪಿತಾ. ಆಫೀಸ್ ನಾವಿಬ್ಬರು ನೋಡ್ಕೊಳ್ತೇವೆ ಆಂಟಿ, ಸದ್ಯಕ್ಕೆ ಇವನು ಸಂಸಾರಿ ಆದರೆ ಸಾಕಾಗಿದೆ ಎಂದ ನೂತನ ಅಭಿಯ ಕಾಲೆಳೆಯುತ್ತಾ. ಮುಚ್ಚೋ ಸಾಕು, ಮೊದಲು ನೀನು ಸಂಸಾರಿಯಾಗು. ಎಷ್ಟು ದಿನ ಒಂಟಿ ಪಿಶಾಚಿ ಥರ ತಿರುಗ್ತೀಯ? ಕಾಲೇಜ್ ನೋಡ್ಕೊಳ್ತೀಯ? ಅಲ್ಲೇ ಒಂದು ಹುಡುಗಿ ಬಿದ್ದಿಲ್ಲ ನಿನ್ನ ಮುಖಕ್ಕೆ. ಛೀ, ನಿಂದು ಒಂದು ಜನ್ಮಾನ ಎಂದನು ಕರಣ್ ನೂತನ ಕಾಲೆಳೆಯುವಂತೆ. ಕರಣ್, ದಿಸ್ ಈಸ್ ನಾಟ್ ಫೇರ್. ನಾನು ಒಳ್ಳೆ ಹುಡುಗ, ನೀನು ನನ್ನ ಇಮೇಜ್ ಹಾಳು ಮಾಡ್ತಿದ್ಯಾ. ನೀನಾದರೂ ಹೇಳು ಬೇಬಿ ಎಂದನು ನೂತನ್ ಕರಣ್ ಮೇಲೆ ಮುನಿದು ಅಭಿಯ ಕೆನ್ನೆಗೆ ಮುತ್ತನ್ನಿಟ್ಟು. ಹೇ ತೂ ಬಿಡು, ಅವನ ನಾಳೆ ಮದುವೆ ಇದೆ. ಮದುವೆ ಹುಡುಗಿ ತಪ್ಪು ತಿಳಿದುಕೊಂಡ್ರೆ ಕಷ್ಟ. ಹುಡುಗಿ ನೋಡು ಅಂದರೆ ಹುಡುಗನ ಮೇಲೆ ಬೀಳ್ತಾನೆ ಎಂದನು ಕರಣ್ ನೂತನ ಅನುಕಿಸಿ. ಅವನ ಮಾತಿಗೆ ಮನೆಯವರೆಲ್ಲ ಜೋರಾಗಿ ನಕ್ಕರು. ವೇದ, ಸಿಸ್, ನಿಮ್ಮ ಗಂಡನ ಸ್ವಲ್ಪ ಕಂಟ್ರೋಲಿಗೆ ತಗೊಳ್ಳಿ. ಏನಾದರೂ ಹೆಚ್ಚು ಕಮ್ಮಿ ಆದರೆ ನಾನು ಹೊಣೆ ಅಲ್ಲ ಎಂದನು ನೂತನ್ ಉಸಿಕೋಪದಿಂದ ವೇದಾಳಿಗೆ ದೂರು ನೀಡಿ. ವೇದ ನಕ್ಕು ಸುಮ್ಮನಾದಳು. ಊಟ ಮುಗಿಸಿ ಎಲ್ಲರೂ ರವೀಂದ್ರರ ನೋಡಿ ಆರೋಗ್ಯ ವಿಚಾರಿಸಿ ಬಂದಿದ್ದರು. ಕಲ್ಯಾಣಿ ಕುಟುಂಬಕ್ಕೆ ಊಟಕ್ಕೆ ಮಲಗಲು ಮೊದಲೇ ವ್ಯವಸ್ಥೆ ಮಾಡಿಸಿದ್ದರು ಅರ್ಪಿತಾ ಬೈರನಿಗೆ ಹೇಳಿ. ಸಮರ್ಥ್ ಹೆಂಡತಿ ಮನೆಗೆ ಹೋಗಿದ್ದ. ರವೀಂದ್ರರಿಗೆ ಮಕ್ಕಳ ನಡೆ ಹಿಡಿಸಲಿಲ್ಲ. ಇದರ ಬಗ್ಗೆ
ಬೆಳಿಗ್ಗೆ ಮಾತಾಡಬೇಕೆಂದು ಸುಮ್ಮನಾದರು. ಮಗಳ ಖುಷಿಯಲ್ಲಿ ಇಷ್ಟು ದಿನ ಪ್ರೀತಿಯಿಂದ ನೋಡಿದ ಮಕ್ಕಳು ಸೊಸೆಯರ ಮರೆತಿದ್ದರು. ಮುಂಜಾನೆ ಬೇಗನೆ ಎದ್ದು ತಯಾರಿ ಮಾಡುತ್ತಿದ್ದರು ಸೊಸೆಯರು. ಸಂಜೆಗೆ ಮಂಟಪಕ್ಕೆ ಹೋಗಬೇಕಾದುದರಿಂದ ಶಾಸ್ತ್ರಕ್ಕೆ ಬೇಕಾದ ಸಾಮಗ್ರಿಗಳನ್ನು ಪರೀಕ್ಷಿಸಿ ಎತ್ತಿಡುತ್ತಿದ್ದರು. ಮನೆಯವರೆಲ್ಲ ಒಬ್ಬೊಬ್ಬರೇ ಎದ್ದು ಡೈನಿಂಗ್ ಟೇಬಲ್ನಲ್ಲಿ ತಿಂಡಿ ತಿನ್ನುತ್ತಾ ಮದುವೆಗೆ ಬರುವ ಅತಿಥಿಗಳಿಗೆ ಏನು ಕೊರತೆ ಬಾರದಂತೆ ನೋಡಿಕೊಳ್ಳುವುದರ ಬಗ್ಗೆ ಮಾತನಾಡುತ್ತಿದ್ದರು. ಕಲ್ಯಾಣಿಯವರ ಗಂಡ ಮಗಳ ರೂಮಿಗೆ ಕಾಫಿ ಟೀ ತಿಂಡಿಗೆ ವ್ಯವಸ್ಥೆ ಮಾಡಲಾಗಿತ್ತು. ತಿಂಡಿಗಾಗಿ ರೂಮಿನಿಂದ ಸುಮಿತ್ರಾದೇವಿ ಜೊತೆ ಹೊರಬಂದ ರವೀಂದ್ರರು ಎಲ್ಲ ಕುಳಿತಿರುವ ಕಡೆ ಬಂದು ತಾವು ಕೂತರು. ಸುಮಿತ್ರಾದೇವಿಯು ಡೈನಿಂಗ್ ಟೇಬಲ್ ಬಳಿ ಆಸೀನರಾದರು. ಮಗಳ ಕುಟುಂಬ ಅಲ್ಲಿ ಇರದನ್ನು ಗಮನಿಸಿದವರು, ರಮೇಶ್, ನೀವೆಲ್ಲ ಮಾಡ್ತಿರುವುದು ಸ್ವಲ್ಪನಾದರೂ ಸರಿ ಇದೆಯಾ? ಕಲ್ಯಾಣಿ ಬಂದಾಗಲಿಂದ ಯಾರಾದರೂ ಅವಳ ಯೋಗಕ್ಷೇಮ ವಿಚಾರಿಸಿದ್ದೀರಾ? ಸಂಬಂಧನೇ ಇಲ್ಲದಿರುವ ಥರ ನಡ್ಕೊಳ್ತಾ ಇದ್ದೀರಾ ಎಂದರು ರವೀಂದ್ರ ಗಡುಸಾಗಿ. ಹೌದು ರೀ, ನನ್ನ ಮಗಳು ಬಂದಾಗಿನಿಂದ ಇವರೆಲ್ಲ ತಿರಸ್ಕಾರ ಮಾಡ್ತಿದ್ದಾರೆ. ಇವರಿಂದ ನನ್ನ ಮಗಳು ಮತ್ತೆ ನನ್ನಿಂದ ದೂರ ಆದರೆ ನಾನಂತೂ ಅವರ ಜೊತೆನೇ ಹೋಗ್ತೀನಿ ಎಂದರು ಸುಮಿತ್ರಾದೇವಿ ಸೊಸೆಯರ ಗುರಾಯಿಸಿ. ಇವಾಗಲೂ ಯಾವ ಸಂಬಂಧನೂ ಇಲ್ಲ ಅಪ್ಪ. ಅವರು ಬಂದಿರೋದು ನಿಮಗಾಗಿ, ನಮಗಾಗಿ ಅಲ್ಲ. ಹಾಗೆ ಅಮ್ಮ, ನಿಮ್ಮನ್ನು ಇಲ್ಲಿ ಯಾರು ಹಿಡಿದು ಕೂರಿಸಿಲ್ಲ. ಧಾರಾಳವಾಗಿ ಹೋಗ್ಬೋದು, ನಿಮಗೆ ಎಲ್ಲಿ ಬೇಕೋ ಅಲ್ಲಿಗೆ ಎಂದರು ಅಶೋಕ್. ನೋಡ್ರಿ ಇವನು ಮಾತಾಡೋದು. ಹೆಂಡತಿ ಮಕ್ಕಳು ಮುಂದೆ ಹೆತ್ತವರನ್ನೇ ದೂರ ಹೋಗುವಂತಿದ್ದಾರೆ ಇವರಿಗೆ. ನಾವು ಬೇಕಿಲ್ಲ ರೀ ಎಂದರು ಸುಮಿತ್ರಾ ಅಳಲು ಶುರು ಮಾಡಿ. ನೋಡು ಅಶೋಕ, ಈ ಮನೆ ಯಜಮಾನ ನಾನು. ಈ ಮನೆ ನಾನು ಕಟ್ಟಿಸಿದ್ದು. ನಿಮಗೆ ಇರೋ ಥರ ನನ್ನ ಹೆಣ್ಣು ಮಕ್ಕಳಿಗೂ ಇಲ್ಲಿರುವ ಅಧಿಕಾರ ಇದೆ. ಹಿಂದೆ ಆಗಿರೋದು ಮರೆತು ಬಿಡಿ. ಇನ್ಮೇಲೆ ಅವರು ಇಲ್ಲೇ ಇರ್ತಾರೆ. ಅವರಿಗೆ ನೋವು ಆಗದಿರುವ ಥರ ನೋಡ್ಕೊಳ್ಳಿ ಎಂದರು ರವೀಂದ್ರ ಮಗಳ ಮೇಲಿನ ಮಮಕಾರದಿಂದ. ಓ ಪರವಾಗಿಲ್ಲ, ಮಗಳು ಬಂದಮೇಲೆ ಮಾತು ಬದಲಾಗಿದೆ. ಏನಂದ್ರಿ? ನಿಮ್ಮದ ಮನೆ, ಯಾವನಿಗೆ ಬೇಕು ಈ ಮನೆ? ಏನು ನಿಮ್ಮನ್ನೇ ನಂಬಿಕೊಂಡು ಇದ್ದೇವಾ ಇಲ್ಲಿ? ನಾವು ನಿನ್ನೆಯಿಂದ ನೋಡ್ತಿದ್ದೀವಿ. ಗಂಡ ಹೆಂಡತಿ ಮಗಳು ಮೊಮ್ಮಕ್ಕಳ ಜೊತೆ ಮಾತನಾಡಿದ್ದೇ ಆಯಿತು. ಇಲ್ಲಿ ಬೇರೆ ಮೊಮ್ಮಕ್ಕಳು ಇದ್ದಾರೆ ಅಂತ ನೆನಪಾಗ್ಲಿಲ್ವಾ ನಿಮಗೆ ಎಂದನು ಅಭಿಮನ್ಯು ಸಿಡಿದು ನಿಂತು. ಅವನ ದನಿ ಕೇಳಿ ಕಲ್ಯಾಣಿ ಗಂಡ ಮಗಳು ಹೊರಬಂದರು. ಅಭಿ, ಏನೋ ಮಾತಾಡ್ತಿದ್ಯಾ? ನನ್ನ ಮೊಮ್ಮಕ್ಕಳ ಜೊತೆ ಮಾತನಾಡೋಕ್ಕೆ ನಿನ್ನ ಕೇಳಬೇಕಾ? ನಿಮ್ಮ ಅಮ್ಮಂದಿರ ಕೇಳು. ಕಲ್ಯಾಣಿ ಬಂದಾಗಿನಿಂದ ಒಂದು ಮಾತು ಮಾತನಾಡಿಸಿದ್ಯಾರ ಅಂತ. ಅದಕ್ಕೆ ಅವರಿಗೆ ಬೇಜಾರು ಆಗದಿರಲಿ ಅಂತ ನಾವು ಅವರ ಜೊತೆ ಇದ್ದಿದ್ದು. ಅಷ್ಟಕ್ಕೆ ಹೊಟ್ಟೆ ಹುರಿನ ನಿಂಗೆ ಎಂದರು ಸುಮಿತ್ರ. ಯಾಕೆ ಮಾತನಾಡಿಸಲಿ ಅತ್ತೆ? ಮಧ್ಯಾಹ್ನ ಮಾವ ಹೇಳಿಲ್ವಾ ಇಲ್ಲಿ ಮಗಳಿಗೆ ಮಾತ್ರ ಅಧಿಕಾರ ಇದೆ, ಸೊಸೆಯರಿಗಲ್ಲ ಅಂತ? ಈಗ ನನ್ನ ಮಗ ಮಾತನಾಡೋದ್ರಲ್ಲಿ ತಪ್ಪೇನಿದೆ? ಕೇಳಿಸ್ಕೊಳ್ಳಿ ಅಷ್ಟೇ ಎಂದರು ಅರ್ಪಿತಾ. ಅರ್ಪಿತಾ, ನಿನ್ನ ಮಗಳಿಗೆ ಆದ ಮೋಸಕ್ಕೆ ಹೀಗೆ ಸೇಡು ತೀರಿಸ್ಕೊಳ್ತಾ ಇದ್ಯಾ? ನೀನೊಂದು ಹೆಣ್ಣಾಗಿ ನನ್ನ ಮಗಳಿಗೆ ಅವಮಾನ ಮಾಡ್ತಿದ್ಯಾ ಎಂದರು ಸುಮಿತ್ರಾ ಅರ್ಪಿತರ ಬೈಯುತ್ತಾ. ಬಾಯಿ ಮುಚ್ಚಿ ಸಾಕು. ನನ್ನಮ್ಮನ ಬೈಯೋಕ್ಕೆ ನೀವ್ಯಾರು? ಮಗಳು ಬಂದು ಖುಷಿಯಲ್ಲಿ ಇಷ್ಟು ದಿನ ತಂದೆ ತಾಯಿ ಥರ ನೋಡಿ ಸೇವೆ ಮಾಡಿದ ಸೊಸೆಯರನ್ನೇ ಮರೆತಿರುವ ನಿಮಗೆ ಮಗಳ ಮಕ್ಕಳಿಗಾಗಿ ನಮ್ಮನ್ನ ಮರೆಯೋದು ಹೊಸದಲ್ಲ ಬಿಡಿ. ಹಾರ್ಟ್ ಅಟ್ಯಾಕ್ ಆಗಿದ್ದು ನಿಜನೋ ಇಲ್ಲ ಮಗಳು ಕರೆಸೋಕ್ಕೆ ನೀವು ಆಡಿದ ನಾಟಕನೋ ಎಂದ ಅಭಿಗರ್ಜಿಸುತ್ತಾ. ಏನಂದ್ರಿ? ಸೇಡ? ನಿಮ್ಮ ಮೊಮ್ಮಗ ನಮಗೆ ನಂಬಿಕೆ ದ್ರೋಹ ಅವಮಾನ ಮಾಡಿದ. ನಿಮ್ಮ ಮಗಳು ಹೇಳದೆ ಊರು ಬಿಟ್ಟು ಹೋದರೆ ನೀವು ಶಾಪ ಹಾಕಿದ್ದು ನನಗೆ, ನನ್ನ ಅಕ್ಕಂಗೆ. ದಿನ ಅವರ ಜೊತೆ ಗುಟ್ಟಾಗಿ ಮಾತನಾಡಿ ಏನೋ ತಿಳಿದಿರೋ ಥರ ನಾಟಕ ಮಾಡ್ತಿದ್ರಿ. ಈಗ ಮಗಳು ಬಂದಮೇಲೆ ನಮ್ಮನೆ ಕೇವಲವಾಗಿ ನೋಡ್ತಿರೋ ನಿಮಗೆ ನನ್ನ ಅಮ್ಮಂದಿರ ಬಗ್ಗೆ ಮಾತಾಡುವ ಹಕ್ಕು ಇಲ್ಲ ಸುಮಿತ್ರಾದೇವಿಯವರೇ ಎಂದನು ಅಭಿ. ಅರ್ಪಿತ ಎಂದರೆ ಪ್ರೀತಿ ಅವನಿಗೆ. ಅಭಿ, ಹಾಗಲ್ಲ ಕಣೋ, ನಾವು ಎಂದು ಮಾತನಾಡಲು ಬಂದ ಕಲ್ಯಾಣಿಯವರಿಗೆ ಅಂಗೈ ತೋರಿಸಿ, ಇದು ನಮ್ಮನೆ ವಿಚಾರ, ಇಲ್ಲಿ ಯಾರೂ ತಲೆ ಹಾಕುವ ಅವಶ್ಯಕತೆ ಇಲ್ಲ ಎಂದನು. ಅಭಿ, ನನಗೆಲ್ಲ ಮಕ್ಕಳು ಒಂದೇ. ಯಾವತ್ತು ಭೇದ ಭಾವ ಮಾಡಿದ್ದೀನಿ ಹೇಳು? ಕಲ್ಯಾಣಿ ಇಷ್ಟು ದಿನ ದೂರ ಇದ್ಲು ಅಂತ ಅವರ ಜೊತೆ ಸಮಯ ಕಳೆದೆ. ಹಾಗಂತ ಯಾರನ್ನು ಕೀಳಾಗಿ ಕಂಡಿಲ್ಲ. ಅವರು ಮನೆ ಮಾರಿದ್ದಾರೆ. ಇವಾಗ ಎಲ್ಲಿಗೆ ಹೋಗ್ತಾರೆ? ಇಲ್ಲೇ ಇರಲಿ ಅಂದಿದ್ದು ತಪ್ಪ? ಈ ಮನೆ ಆಸ್ತಿಗೆ ನಿಮ್ಮಷ್ಟೇ ಅಧಿಕಾರ ಅವರಿಗೂ ಇದೆ ಎಂದರು ರವೀಂದ್ರ ಅಭಿಯ ಆರೋಪಕ್ಕೆ ಸಿಟ್ಟಿನಿಂದ. ಮಿಸ್ಟರ್ ರವೀಂದ್ರ ವರ್ಮಾ, ನಿಮ್ಮ ಅಧಿಕಾರ ಈ ಮನೆ ಮೇಲೆ ಇದೆ ಅಷ್ಟೇ, ನನ್ನ ಮೇಲಲ್ಲ. ಯಾವನಿಗೆ ಬೇಕು ನಿಮ್ಮ ಆಸ್ತಿ? ನಾನು ಉದ್ಯಮಿ, ಇಶಾನ್ ಲಾಯರ್, ಆಕಾಶ್ ಡಾಕ್ಟರ್, ಸಾತ್ವಿಕ್ ACP. ಏನು? ಈ ಮನೆ ನನ್ನ ಮದುವೆ ಮುಗಿದ ಮೇಲೆ ನಾನೇ ಬಿಟ್ಟು ಹೋಗ್ತೀನಿ ಎಂದು ಎದ್ದು ಹೊರ ನಡೆದ. ನೋಡಿ ಅಪ್ಪ, ನಿಮ್ಮ ಮಕ್ಕಳ ಎಲ್ಲಿಗಾದರೂ ಇಟ್ಕೊಳ್ಳಿ, ನಮಗೇನು? ಇಲ್ಲಿ ನಡೀತಿರೋದು ನನ್ನ ಮಗನ ಮದುವೆ. ಅದಕ್ಕೆ ನಿಮ್ಮಿಂದಾಗಲಿ ನಿಮ್ಮ ಮಗಳಿಂದಾಗಲಿ ತೊಂದರೆ ಆದರೆ ನಾನಂತೂ ಸುಮ್ಮನಿರೋಲ್ಲ. ತಂದೆ ತಾಯಿ ಅನ್ನೋದೇ ಮರಿಬೇಕಾಗುತ್ತದೆ ಎಂದರು ಅಶೋಕ್ ಗಂಭೀರವಾಗಿ. ಮಾವ, ನನ್ನ ಮಗನ ಮುಂದೆ ಆಸ್ತಿ ಅಧಿಕಾರ ಅಂತ ದರ್ಪ ತೋರಿಸಿದ್ರಲ್ಲ. ನಿಮ್ಮ 10ರಷ್ಟು ಅವನೇ ದುಡಿತಿದ್ದಾನೆ. ಅವನಿಗೆ ನಿಮ್ಮ ಆಸ್ತಿ ಬೇಕಾ ಎಂದವರು.
ಆಕಾಶ್, ಇಶಾನ್, ಸಾತ್ವಿಕ್, ಸನ್ನಿಧಿ, ನಿಮ್ಗೆ ಈ ಆಸ್ತಿ ಬೇಕಾ ಎಂದರು ನಿರುಪಮ. ಮಕ್ಕಳೆಡೆಗೆ ತಿರುಗಿ ಎಲ್ಲರೂ ಬೇಡ ಎಂದು ಹೊರನಡೆದರು. ನನ್ನ ಮಕ್ಕಳ ನಿರ್ಧಾರ ಗೊತ್ತಾಗಿದೆ ಅನ್ಕೊಳ್ತೀನಿ. ಇನ್ನೊಂದ್ಸರಿ ನಿಮ್ಮಿಂದ ನನ್ನ ಮಕ್ಕಳಿಗೆ ಒಂದು ಮಾತು ಬಂದರೂ ನಾನು ಸುಮ್ಮನೆ ಇರೋಲ್ಲ ಎಂದ ರಮೇಶ್ ಹೊರನಡೆದ. ಹಗಲು ರಾತ್ರಿ ಎನ್ನದೆ ದುಡಿಯುವ ಮಗನ ಬೈದಿದ್ದು ಇಡಿಸಲಿಲ್ಲ ಅವರಿಗೆ. ಅವರಿಂದೆ ಎಲ್ಲರೂ ಒಳಗೆ ಹೋದರು. ಅತ್ತೆ ಮಾವ ಈ ರೀತಿ ಮಾತನಾಡುವರೆಂಬ ಯೋಚನೆ ಇರಲಿಲ್ಲ ಯಾರಿಗೂ. ಕಲ್ಯಾಣಿ ಜೀವಿತನ ಕಣ್ಣಿಗೆ ಅಭಿಯ ನಡೆ ಅಹಂಕಾರ ಎನಿಸಿತು. ಹರೀಶರಿಗೆ ಮಾತ್ರ ಅವನು ಮತ್ತೆ ನಮ್ಮಿಂದ ಪ್ರಜ್ಞಾಗೆ ನೋವಾಗುತ್ತದೆ ಎಂದು ಭಯಪಡುತ್ತಿದ್ದಾನೆ ಎನ್ನಿಸಿತು. ಲೋ ಅಭಿ, ಅವನ ಸಮರ್ಥನ ನಾದಿನಿ ಅಂತ ಗೊತ್ತಿತ್ತು ಯಾಕೋ ಅವಳನ್ನು ಮದುವೆ ಆಗುವುದು ಎಂದನು ನೂತನ್. ಯಾಕೆಂದರೆ ನನ್ನ ಅಕ್ಕ ಅನುಭವಿಸಿದ ನೋವು ಅವಳಿಗೂ ಗೊತ್ತಾಗಬೇಕು. ಅವರ ಅಕ್ಕನಿಂದ ಹೋದ ನಮ್ಮ ಮನೆ ಮರ್ಯಾದೆಗೆಲ್ಲ ಬೆಲೆ ತೆರಬೇಕು. ಈ ಪ್ರಣತಿ ತನ್ನ ತಂಗಿ ಒದ್ದಾಡೋದು ನೋಡಲಿ ಬಿಡು ಎಂದ ಅಭಿ ಕಣ್ಣು ಕೆಂಪು ಮಾಡಿಕೊಂಡು. ಕಥೆ ಮುಂದುವರಿಯುತ್ತದೆ.